ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನನ್ನ ಮಾರ್ನಿಂಗ್ ಸ್ಕಿನ್ ಕೇರಲ್ಲಿ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಇದು ನಾನ್ ಸ್ಪಾನ್ಸರ್ಡ್ ವಿಡಿಯೋ. ಫಸ್ಟಿಗೆ ಮೈಲ್ಡ್ ಕ್ಲೆನ್ಸರಿಂದ ಫೇಸ್ ವಾಶ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಟೋನರ್ ಟೈಮ್. ಟೋನರ್ ನಾನಿದು ರೈಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ. ಸೊ ಎವ್ರಿ ಡೇ ಯೂಸ್ ಮಾಡ್ತೀನಿ. ಸೊ ಟೋನರ್ ಅಪ್ಲೈ ಮಾಡಿ ಅದನ್ನು ಫುಲ್ಲು ಡ್ರೈ ಆಗೋದಕ್ಕೆ ಬಿಡಿ. ಟೋನರ್ ಕಂಪ್ಲೀಟಾಗಿ ಡ್ರೈ ಆದಮೇಲೆ ವಿಟಮಿನ್ ಸಿ ಸೀರಮ್ ಅಪ್ಲೈ ಮಾಡ್ತೀನಿ, ಪಿಲಿಗ್ರಿಮ್ಸ್ ಅವ್ರದ್ದು. ತುಂಬ ಚೆನ್ನಾಗಿದೆ, ಇದು ನನಗೆ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ವಿಡಿಯೋದಲ್ಲಿ ಸ್ವಲ್ಪ ಆರೆಂಜ್ ಕಲರ್ ಕಾಣ್ತಾ ಇದೆ, ಬಟ್ ಆರೆಂಜ್ ಕಲರ್ ಆಗಿಲ್ಲ ಅದು. ಸೊ ಕಲರ್ ಎದುರುಗಡೆ ಸನ್ಲೈಟಿಗೆ ಆ ರೀತಿ ಕಾಣ್ತಾ ಇದೆ, ಫುಲ್ ವೈಟ್ ಇದೆ ಇದು. ಈ ಸೀರಮನ್ನು ಕ್ಲೀನಾಗಿ 3 ಡ್ರಾಪ್ಸ್ ಅಷ್ಟೇ ಅಪ್ಲೈ ಮಾಡಬೇಕು. ಒಳ್ಳೆ ರಿಸಲ್ಟ್ ಕೊಡುತ್ತೆ. ಎವ್ರಿ ಮಾರ್ನಿಂಗ್ ಅಪ್ಲೈ ಮಾಡ್ತೀನಿ. ಇದನ್ನು ಡ್ರೈ ಆಗೋಕ್ಕೆ ಬಿಡಿ. ನೆಕ್ಸ್ಟ್ ಬಂದುಬಿಟ್ಟು ಮಾಯ್ಶ್ಚರೈಸರ್, ಎಮೋಲಿನಿಂದು ಮಾಯ್ಶ್ಚರೈಸರ್. ನಾನು ಇದನ್ನು ಉಲ್ಟಾ ಹಿಡ್ಕೊಂಡಿದ್ದೀನಿ, ಗೊತ್ತೇ ಆಗಿಲ್ಲ. ಸೊ ನಾನು ಇದನ್ನು ಒಳ್ಳೆ ಅಮೌಂಟಲ್ಲಿ ತೊಗೊಂಡು ಚೆನ್ನಾಗಿ ಅಪ್ಲೈ ಮಾಡ್ತೀನಿ ಫೇಸ್ ಪೂರ. ಇದನ್ನು ಅಪ್ಲೈ ಮಾಡುವಾಗ ನಿಮ್ಮ ಸ್ಕಿನ್ನಿಗೆ ಒಳ್ಳೆ ಫೀಲ್ ಸಿಗುತ್ತೆ. ಸೊ ಒಳ್ಳೆ ಮಾಯ್ಶ್ಚರೈಸರ್ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲೂ ನಿಮಗೆ ಸಿಕ್ಬಿಡುತ್ತೆ. ಅಫೋರ್ಡಬಲ್ ಪ್ರೈಸಲ್ಲಿ ಒಳ್ಳೆ ಮಾಯ್ಶ್ಚರೈಸರ್ ಅಂತಲೇ ಹೇಳ್ಬೋದು. ಕೈಯಲ್ಲಿ ಉಳಿದಿರೋ ಪ್ರಾಡಕ್ಟನ್ನು ನಾನು ಯಾವಾಗಲೂ ಕೈಗೆ ಈ ರೀತಿ ಹಚ್ಕೊಳ್ತೀನಿ. ಕೈನೂ ಸಾಫ್ಟ್ ಆಗುತ್ತೆ. ಸೊ 5 ನಿಮಿಷ ವೆಯ್ಟ್ ಮಾಡಿ, ಡ್ರೈ ಆಗಕ್ಕೆ ಬಿಡಿ. ನೆಕ್ಸ್ಟ್ ಸನ್ಸ್ಕ್ರೀಮ್. ಸನ್ಬ್ಯಾನಿಂದು ಮೆಡಿಕಲಲ್ಲೇ ಸಿಗೋಂಥ ಐಟಮ್ ಇದು. ಸನ್ಬ್ಯಾನಿಂದು ಸನ್ಸ್ಕ್ರೀಮ್ ನಿಮ್ಮ ಸ್ಕಿನ್ನಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ, ತುಂಬ ಚೆನ್ನಾಗಾಗುತ್ತೆ. ಆಯಿಲಿ ಸ್ಕಿನ್ ಇರೋರಿಗೆ ಬೇಡ. ಸೊ ಡ್ರೈ ಸ್ಕಿನ್ ಅವರಿಗಂತೂ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ 3 ಫಿಂಗರ್ ಅಪ್ಲೈ ಮಾಡಬೇಕು ಸನ್ಸ್ಕ್ರೀಮನ್ನು. ನಾನು ಯಾವಾಗಲೂ ಇದೇ ರೀತಿ ಅಪ್ಲೈ ಮಾಡೋದು. ಈ ರೀತಿ ಅಪ್ಲೈ ಮಾಡಿದಾಗ ವೈಟ್ ಕಾಸ್ಟ್ ಬರುತ್ತೆ ಸ್ಟಾರ್ಟಿಂಗಲ್ಲಿ. ಸನ್ಸ್ಕ್ರೀಮ್ ಅಂದರೆ ನಾರ್ಮಲಾಗಿ ಅದೆಲ್ಲ ಹೋಗೋ ರೀತಿ ಕ್ಲೀನಾಗಿ ಅದನ್ನು ನೀವು ಅಪ್ಲೈ ಮಾಡಬೇಕು. ಕುತ್ತಿಗೆ ಕಿವಿ ಮಾತ್ರ ಮಿಸ್ ಮಾಡಲೇಬೇಡಿ, ಎಲ್ಲ ಏರಿಯಾನು ಕವರ್ ಮಾಡಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಐ ಕ್ರೀಮ್. ನೀವು ಯಾವಾಗಲೂ ಮನೆಯಲ್ಲೇ ಇರ್ತೀರಾ ಅಂದರೆ, ಎಲ್ಲೂ ಹೊರಗಡೆ ಹೋಗಲ್ಲ ಅಂದರೆ ಐ ಕ್ರೀಮನ್ನು ಅಪ್ಲೈ ಮಾಡಿ. ಕೆಳಗಡೆ ಇರೋ ಡಾರ್ಕ್ ಸರ್ಕಲ್ಗೆ ಒಳ್ಳೆ ಪ್ರಾಡಕ್ಟು. ಅದನ್ನು ನಾನು ಪಿಲಿಗ್ರಿಮ್ಸ್ ಅವ್ರದ್ದು ಐ ಕ್ರೀಮ್ ಯೂಸ್ ಮಾಡ್ತೀನಿ. ಸೊ ಈ ಫಿಂಗರಲ್ಲಿ ತೊಗೊಂಡ್ರೆ ಇದರಲ್ಲಿ ಜಾಸ್ತಿ ಪ್ರೆಷರ್ ಬೀಳಲ್ಲ. ನಿಮ್ಮ ಕಣ್ಣು ಕೆಳಗಡೆ ಅಪ್ಲೈ ಮಾಡುವಾಗ ಸಾಫ್ಟಾಗಿರುತ್ತೆ. ಸೊ ಈ ಫಿಂಗರಲ್ಲಿ ನಾನು ಐ ಕ್ರೀಮನ್ನು ಸ್ವಲ್ಪನೇ ಹಚ್ತೀನಿ. ಇದರಿಂದ ನಿಮ್ಮ ಐ ಕೆಳಗಡೆ ಇರೋ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಆಗಿ ಅಲ್ಲಿರೋ ಡಾರ್ಕ್ ಸರ್ಕಲ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಲಾಸ್ಟ್ ಒಂದು ಉಳಿದಿದೆ ಲಿಪ್ ಬಾಮ್. ಸಾಫ್ಟ್ ಲಿಪ್ಸ್ ಬೇಕು ಅಂದರೆ ಎವ್ರಿ ಡೇ ಲಿಪ್ ಬಾಮನ್ನು ಅಪ್ಲೈ ಮಾಡಿ. ಕೊನೆಯದಾಗಿ ಒಂದು ಟಿಪ್ಸ್. ಐಬ್ರೋನಲ್ಲಿ ಎಲ್ಲ ಪ್ರಾಡಕ್ಟ್ ಅಪ್ಲೈ ಮಾಡಿರೋದು ಹಾಗೆ ಉಳ್ಕೊಂಡಿರುತ್ತೆ. ಈ ರೀತಿ ಉಗುರಿಂದ ಕೆರೆದು ತೆಗೆದುಬಿಡ್ತೀನಿ. ಸೊ ನಿಮ್ಮ ಐಬ್ರೋ ಕಡಿಮೆ ಆಗ್ತಾ ಹೋಗಲ್ಲ. ಇದು ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.